ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಹಾಗೂ ಬೆಳಗಾವಿಯ ಹೊರವಲಯದಲ್ಲಿ ಮರಾಠಿ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದೇ ಆದರೂ ಕೂಡ ಇಲ್ಲಿ ಕನ್ನಡ ಮಾತನಾಡುವವರು ತುಂಬಾ ವಿರಳವಾಗಿ ಸಿಗ್ತಾರೆ. ಇನ್ನು ಅವರವರ ಮಾತೃಭಾಷೆಗೆ ಅದರದ್ದೇ ಆದ ಗೌರವ ಇರಲಿ, ಒಳ್ಳೆಯದು. ಆದ್ರೆ ಈ ಭಾಷೆಯ ವಿಷಯಕ್ಕಾಗಿ ವಾದ ಉಂಟಾಗಿ ಸಾರಿಗೆ ನೌಕರರ ಮೇಲೆ ದರ್ಪ ತೋರಿಸುವ ಅಮಾನವೀಯ ಕೃತ್ಯ ಬೆಳಗಾವಿಯಲ್ಲಿ ನಡೆದಿದೆ. ಇದು ಈಗ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮರಾಠಿ ಅರ್ಥವಾಗ್ತಾ ಇಲ್ಲ, ಕನ್ನಡ ಮಾತನಾಡಿ ಎಂದು ಹೇಳಿದ ಬೆಳಗಾವಿ ನಗರ ಸಾರಿಗೆ ಬಸ್ ನಿರ್ವಾಹಕರೊಬ್ಬರ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಯಿತು. ಬಳಿಕ ಆ ಹಲ್ಲೆ ಮಾಡಿದ ಬೆಳಗಾವಿ ಪುಂಡರ ಮೇಲೆ ಕೇಸ್ ಕೂಡ ದಾಖಲಿಸಿ ಆಗಿದೆ. ಇನ್ನು ಬಸ್ ನಿರ್ವಾಹಕರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದ್ರೆ ಈ ಪ್ರಕರಣ ಇಷ್ಟಕ್ಕೆ ಮುಗಿಲಿಲ್ಲ. ಈಗ ನಿಜವಾದ ಯುದ್ಧ ಶುರುವಾಗಿದೆ. ಈ ಪ್ರಕರಣಕ್ಕೆ ಮತ್ತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿದೆ. ಹೌದು, ಬೆಳಗಾವಿಯಲ್ಲಿ ನಡೆದಿರುವ ಬೆಳವಣಿಗೆಗೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕೆಎಸ್ಆರ್ಟಿಸಿ ನಿರ್ವಾಹಕನ ಮೇಲೆ ಮರಾಠಿ ಪುಂಡರು ಮಾಡಿದ ಹಲ್ಲೆ ಬಗ್ಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆದ್ರೆ ಈ ಮಧ್ಯೆ ಬಸ್ನಲ್ಲಿ ಬಾಲಕಿ ಮೇಲೆ ಕಂಡಕ್ಟರ್ ಮಹದೇವಪ್ಪ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಎಂದು ಆರೋಪಿಸಿ ಯುವತಿಯೊಬ್ಬಳು ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಹಲ್ಲೆಗೊಳಗಾದಂತಹ ಮಹದೇವಪ್ಪ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇದು ಕರ್ನಾಟಕದಾದ್ಯಂತ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಮತ್ತೊಂದೆಡೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳ ಕರ್ನಾಟಕ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನೊಂದು ಕಡೆ ಕರ್ನಾಟಕ ಬಸ್ಗಳ ಮೇಲೆ ಮಹಾರಾಷ್ಟ್ರದಲ್ಲಿ ಪುಂಡರು ಪುಂಡಾಟಿಕೆಯನ್ನ ಮೆರಿತಾ ಇರೋದು ಗೊಂದಲಕ್ಕೂ ಕೂಡ ಕಾರಣವಾಗಿದೆ. ಈ ಮೂಲಕ ಈಗ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಎಂಟ್ರಿ ಕೊಟ್ಟಿದ್ದು ಕಂಡಕ್ಟರ್ ಮೇಲೆ ಆದಂತಹ ಅನ್ಯಾಯ, ಉದ್ದಟತನದ ವಿರುದ್ಧ ಪ್ರತಿಭಟಿಸಲು ಮತ್ತು ಕೆಲ ಮರಾಠಿ ಕಿಡಿಗೇಡಿಗಳಿಗೆ ಎಚ್ಚರಿಕೆ ನೀಡಲು ಸಿದ್ಧವಾಗಿದ್ದಾರೆ. ಹೀಗಾಗಿ ಮಂಗಳವಾರ ಬೆಳಗಾವಿ ಬರ್ತಾ ಇರುವಂತಹ ಟಿ.ಎ. ನಾರಾಯಣಗೌಡ ಅವರು ಬೆಳಗಾವಿ ಚಲೋಗೆ ಕರೆ ನೀಡಿದ್ದಾರೆ. ಕನ್ನಡ ಮಾತನಾಡಿದ್ದಕ್ಕೆ ಮರಾಠಿ ಮಾತಾಡು ಅಂತ ಕಂಡಕ್ಟರ್ ಮೇಲೆ ಎಂಎಎಸ್ ಮತ್ತು ಕೆಲವು ಮರಾಠಿಗರು ಹಲ್ಲೆ ಮಾಡಿ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಇಂಥವರನ್ನ ಅನೇಕ ವರ್ಷಗಳಿಂದಲೂ ಕೂಡ ನಾನು ನೋಡಿದ್ದೇನೆ. ಹಿಂದೆ 7 ಜನ ಎಂಎಎಸ್ ಕಿಡಿಗೇಡಿಗಳು ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇದ್ರು. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಗೆಲ್ತಾ ಇದ್ರು. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅವರ ಹಿಡಿತದಲ್ಲಿತ್ತು. ಕನ್ನಡ ಬಾವುಟ ಹಾರಿಸದ ಸ್ಥಿತಿಯಲ್ಲಿತ್ತು. ಆದ್ರೆ ಅವರನ್ನ ನಮ್ಮ ಕನ್ನಡಿಗರು ಬಗ್ಗು ಬಡಿದಿದ್ದಾರೆ. ಹಾಗಾಗಿ ಇಂತಹ ಉದ್ದಟತನಕ್ಕೆ ನಾವು ಹೆದರೋದಿಲ್ಲ. ಯಾಕಂದ್ರೆ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತಹ ಪುಣ್ಯಭೂಮಿ. ಈಗ ನಾನು ಮಂಗಳವಾರ ಬೆಳಗಾವಿಗೆ ಬರ್ತಾ ಇದ್ದೇನೆ. ಅಷ್ಟರಲ್ಲಿ ಬಸ್ ನಿರ್ವಾಹಕರ ಮೇಲೆ ಹೊರಿಸಲಾದಂತಹ ಫೋಕ್ಸೋ ಕೇಸ್ ವಾಪಸ್ ತೆಗೆದುಕೊಂಡ್ರೆ ಉತ್ತಮ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಬ್ಬ ಕನ್ನಡ ಮಾತಾಡಿದ, ಅದು ಎಲ್ಲಿ ಕನ್ನಡ ಮಾತಾಡಿದ್ದು? ಹೇ, ನಮ್ಮ ನೆಲದಲ್ಲಿ ಅಪ್ಪಟ ಕನ್ನಡದ ಚೆನ್ನವನ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಇವ್ರಿಗೆ ಯಾಕೆ ಕುರಿ ಹತ್ಕೊಳ್ಳುತ್ತೆ? ಯಾಕೆ ಅಲ್ಲೇ ಮಾಡ್ತೀರಿ ನೀವು? ನಿಮ್ಮ ಅಪ್ಪಂದ ಬೆಳಗಾವಿ? ಹೋಗ್ರಿ ಅಲ್ಲೇ ಪಕ್ಕದಲ್ಲಿ ಇದೆಯಲ್ರಿ ಮಹಾರಾಷ್ಟ್ರ. ನಿಮ್ಮ ಮರಾಠಿ ಪ್ರೇಮ ಇದ್ದರೆ ಮಹಾರಾಷ್ಟ್ರದಲ್ಲಿ ತೋರಿಸಿ, ಕರ್ನಾಟಕದ ನೆಲದಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಹೊರತು ಮರಾಠಿಯಲ್ಲ, ಮರಾಠಿಗ ಅಲ್ಲ. ನೀವು ನಮ್ಮ ಅತಿಥಿಗಳು ಅಷ್ಟೇ, ನಮ್ಮ ನೆಲಕ್ಕೆ ಬಂದಿರುವ ಅತಿಥಿಗಳಷ್ಟೇ. ತೆಪ್ಪಗಿರ್ಬೇಕಿಲ್ಲಿ ಕನ್ನಡ ಕಲ್ತ್ಕೊಂಡು ಕನ್ನಡಿಗರಾಗಿ ನೀವು ಬೆಳಗಾವಿಯಲ್ಲಿ ಬದುಕಬೇಕು ಹೊರತು ನೀವು ಇಲ್ಲಿ ಮರಾಠಿ ಭಾಷೆ, ಮರಾಠಿ ಗುಂಡಾಗಿರಿ ನಮ್ಮ ನೆಲದಲ್ಲಿ ನಡೆಯೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ನವರೇ, ನಾನು ಮಂಗಳವಾರ ಬರ್ತಾ ಇದ್ದೀನಿ ಬೆಳಗಾವಿಗೆ. ಅಷ್ಟರೊಳಗಡೆ ಅವ್ರ ಮೇಲೆ ಹಾಕಿರುವ ದೌರ್ಜನ್ಯ ಕೇಸ್, ಲೈಂಗಿಕ ದೌರ್ಜನ್ಯದ ಕೇಸ್ ಏನಿದೆ, ಪೋಕ್ಸೋ ಕೇಸ್ ಏನಿದೆ, ಅದನ್ನು ವಾಪಸ್ ತಗೋಬೇಕು. ಈ ನೆಲದ ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದ್ರೆ ನಾನು ಸಹಿಸೋದಿಲ್ಲ. ಇನ್ನು ಪ್ರಕರಣದ ಬಗ್ಗೆ ಆತಂಕವನ್ನ ಹೊರಹಾಕಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರ್ತವ್ಯ ನಿರತ
ಬಿಎಂಟಿಸಿ ಚಾಲಕರು ಹಾಗೂ ನಿರ್ವಾಹಕರ ಮೇಲೆ ಸಾರ್ವಜನಿಕರಿಂದ ಹಲ್ಲೆ ಪ್ರಕರಣಗಳು ನಗರದಲ್ಲಿ ಹೆಚ್ಚಳವಾಗ್ತಾ ಇದೆ. 2 ತಿಂಗಳಲ್ಲಿ 4 ಘಟನೆಗಳು ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹಾಗಾಗಿ ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ಪತ್ರ ಬರೆದಿದ್ದೇನೆ. ಮುಖ್ಯವಾಗಿ ಕೇಸ್ ಮಾಡುವುದು ಮುಖ್ಯವಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದಿದ್ದಾರೆ. ಉಪಯೋಗಿಸ್ಬೇಕಾಗಿತ್ತು. ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ದರು. ಎಷ್ಟು? 90 ಜನ ಇದ್ದರು. ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ. ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ. ಪೊಲೀಸ್ ಆಫೀಷಿಯಲ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ಏನಾದರೂ ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟಿಗೆ? ಅದು ನಮ್ಮ MD ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. MD ಅವರು ಪರ್ಸನಲ್ಲಾಗಿ ಮಾತಾಡಿದ್ದಾರೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ಈ ನಿಟ್ಟಿನಲ್ಲಿ ಇಲ್ಲಿ ಅರಿಯಬೇಕಾದ ಅಂಶವೇನೆಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾರಿಗೆ ಬಸ್ಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಚಾಲಕ ಸಿಬ್ಬಂದಿಗಳ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಪ್ರಯಾಣಿಕರು ವಿನಾಕಾರಣ ಹಲ್ಲೆ ಮಾಡ್ತಾ ಇರುವುದನ್ನ ಗಮನಿಸಬಹುದು. ಇಂತಹ ಅಜ್ಞಾನಿಗಳಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಮುಂದಾಗಬೇಕು. ಆಗ ಸಾರಿಗೆ ನೌಕರರ ರಕ್ಷಣೆ ಸಾಧ್ಯ ಅಂತ ಹೇಳಿದ್ದಾರೆ.